ಪ್ರವಾದನೆಗಳ ಮೂಲ ಆದಿಕಾಂಡದಲ್ಲಿದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಬನ್ನಿ ವೀಕ್ಷಕರೇ, ಇವತ್ತು ಎರಡನೇ ಪಾಠಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಆದಿಕಾಂಡದಲ್ಲಿ ಇರ್ತಕ್ಕಂಥ ಒಂದು ಅಡಿಪಾಯ ಪ್ರವಾದನೆಯಲ್ಲಿ ಹೇಗೆ ಅದು ಪರಿಣಾಮವನ್ನು ಬೀರುತ್ತದೆ ಎಂಬುದಾಗಿ ನಾವು ಕಲಿತುಕೊಳ್ಳಲಿದ್ದೇವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಎರಡನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಎಲ್ಲ ಒಂದು ವಿಷಯದಲ್ಲೂ ಅಸ್ಥಿವಾರ ಎಂಬತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಅದರಲ್ಲೂ ಪ್ರವಾದನೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವಾಗ ಹಳೆ ಒಡಂಬಡಿಕೆಯ ಅಸ್ಥಿವಾರ ಅಥವಾ ಆದಿಕಾಂಡದ ಅಸ್ಥಿವಾರ ತುಂಬ ಮುಖ್ಯ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜ್ ದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಮುತ್ತು, ದೇವರ ದಯೆಯಿಂದ. ಫಸ್ಟ್ ರಾಜ್ ದಾಸ್, ಹೇಗಿದ್ದೀರಾ? ಹೊಸ ವರ್ಷದಲ್ಲಿ ದೇವರು ಹೊಸ ಹರ್ಷವನ್ನು ಕೊಟ್ಟಿದ್ದಾನೆ. ವಂಡರ್ಫುಲ್ ವಂಡರ್ಫುಲ್. ಫಸ್ಟ್ ಪ್ರಶ್ನ, ಹೇಗಿದ್ದೀರಾ? ದೇವರ ಕೃಪೆ ಇರೋ ತನಕ ನಾವು ಚೆನ್ನಾಗೇ ಇರ್ತೀವಿ. ವಂಡರ್ಫುಲ್ ವಂಡರ್ಫುಲ್ ಆನ್ಸರ್. ಮುಂದೆ ಹೋಗೋಣ. ಈ ವಾರದಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಫಸ್ಟ್ ಪ್ರಶ್ನ, ಪ್ರವಾದನೆ ವಿಚಾರವಾಗಿ ತಿಳ್ಕೊಳ್ಳುವಾಗ ಅದು ಬಂದು ಒಂದು ಹೊಸ ಒಡಂಬಡಿಕೆಯ ಒಂದು ವಿಚಾರ. ಹಳೆ ಒಡಂಬಡಿಕೆ ಬೇಕಾಗಿಲ್ಲ. ಅದರಲ್ಲೂ ಹಳೆ ಒಡಂಬಡಿಕೆ ಇರ್ತಕ್ಕಂಥ ಭಾಷೆ ಅಥವಾ ಅದರಲ್ಲಿ ಇರ್ತಕ್ಕಂಥ ಅಸ್ಥಿವಾರವನ್ನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸ್ಟ್ರೇಟಾಗಿ ಬೈಬಲ್ನ ಲಾಸ್ಟ್ ತಿರುಗಿಸಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಜನರು ಯೋಚನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಯಾವ ಕಾರಣದಿಂದ, ಈ ಹಿನ್ನೆಲೆ ತುಂಬ ಮುಖ್ಯ, ಯಾವ ಕಾರಣದಿಂದ ಆದಿಕಾಂಡದ ಅಸ್ಥಿವಾರವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸ್ಮರಣ ವಾಕ್ಯವನ್ನು ಯೋಹಾನ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಬಿಬ್ಲಿಕಲ್ ಪ್ರಾಫಸಿ ಅಥವಾ ಸತ್ಯವೇದದ ಪ್ರವಾದನೆಗಳನ್ನು ತೆಗೆದುಕೊಂಡಾಗ, ಉದಾಹರಣೆಗೆ ಪ್ರಕಟಣೆ ಪುಸ್ತಕವನ್ನು ತೆಗೆದುಕೊಂಡಾಗ, ಇದಕ್ಕೆ ಒಂದು ಬೇರಿದೆ, ಇದಕ್ಕೊಂದು ಅಸ್ಥಿವಾರ ಇದೆ, ಅದು ಹಳೆ ಒಡಂಬಡಿಕೆಯಲ್ಲಿದೆ ಅಥವಾ ಆದಿಕಾಂಡದ ಸಮಯದಲ್ಲಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಯಿತು, ತುಂಬ ದೂರ ಆಯ್ತಲ್ಲ ಇದು, ದಿಸ್ ಇಸ್ ಲೈಕ್ ಈಸ್ಟ್ ಫ್ರಮ್ ದ ವೆಸ್ಟ್ ಅಂತ ಕೆಲವರು ಅದನ್ನು ಒಪ್ಕೊಳ್ಳೋದಾರೆ. ನೀವೇನಂತೀರಾ? ಖಂಡಿತ. ಆದರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ ಪ್ರವಾದನೆ ಇದೆ. ಆ ಪ್ರವಾದನೆಯನ್ನು ದೇವರು ಮೊದಲೇ ಮುಂತಿಳಿಸಿದನು. ಉದಾಹರಣೆಗೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಬರ್ತಕ್ಕಂಥ ಒಂದು ಪ್ರಸ್ತಾಪ, ಯೇಸು ಸ್ವಾಮಿ ಶಿಲುಬೆಗೆ ಹೋಗೋ ಪ್ರಸ್ತಾಪಗಳಲ್ಲಿವೆ. ವಂಡರ್ಫುಲ್. ಅದಕ್ಕೋಸ್ಕರ ನಾವು ಈ ಇಡೀ ತ್ರೈಮಾಸದಲ್ಲಿ ಕಲಿತಕ್ಕಂಥದ್ದು ಪ್ರಸ್ತಾಪಗಳು, ಚಿತ್ರಣಗಳು, ಸಾಂಕೇತಗಳು, ಇವುಗಳನ್ನು ಬೋಧಕರಾದ ರಾಜದಾಸರು ಹೇಳಿದಾಗೆ ದೇವರು ನೇರವಾಗಿ ತಿಳಿಸ್ಬಿಟ್ಟಿದ್ರೆ ಕೆಲವು ಸಲ ಅರ್ಥ ಆಗ್ತಿರಲಿಲ್ಲ ನಮಗೆ. ಕೆಲವನ್ನ ಮನುಷ್ಯನು ಹುಡುಕಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಆ ಯೋಹಾನ ಬರೆದ ಸುವಾರ್ತೆ 5:29 ಹೇಳ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಏನು ಮಾಡಬೇಕು? ಹುಡುಕಿರಿ, ಅಲ್ಲಿ ನೀವು ನಿತ್ಯ ರಾಜ್ಯವನ್ನು ಕಂಡುಕೊಳ್ತೀರಾ ಎಂಬುದಾಗಿ. ಸೊ ಪ್ರವಾದನೆಗಳ ಅಸ್ಥಿವಾರವೇ ಆದಿಕಾಂಡದಲ್ಲಿದೆ. ಆದಿಕಾಂಡದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಕಟಣೆನ ಅರ್ಥ ಮಾಡ್ಕೊಳ್ಬೋದು. ಸೊ ಆದಿಕಾಂಡ ಅನ್ನೋದು ಬರೀ ಸೃಷ್ಟಿಯ ಬಗ್ಗೆ ಮತ್ತು ಗಿಡ ಮರಗಳ ಬಗ್ಗೆ ಅಲ್ಲ, ಪ್ರವಾದನೆ ಎಂಬತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಅಂಶವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆದಿಕಾಂಡ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಇನ್ನೂ ಒಂದು ವಿಷಯ ತಿಳ್ಕೊಳ್ಳಿ, ಪ್ರಕಟಣೆಯಲ್ಲಿ ಆದಿಕಾಂಡದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಬರೆದಿಲ್ಪಟ್ಟಿವೆ. ವಂಡರ್ಫುಲ್ ವಂಡರ್ಫುಲ್. ಸೊ ಸತ್ಯವೇದ ಎಂಬತಕ್ಕಂಥದ್ದು ಒಂದನ್ನು ಬಿಟ್ಟು ಒಂದು ಕಲಿತಕ್ಕಂಥದ್ದಲ್ಲ, ಎಲ್ಲವೂ ಜೋಡಣೆಯಾಗಿದೆ. ಯಾರಿಗೂ ಸಹ ಇದು ಹಳೆ ಒಡಂಬಡಿಕೆ ಹಳೆಯವರು ಸೇರಿದೆ, ಹೊಸ ಒಡಂಬಡಿಕೆ ಹೊಸವರು ಸೇರಿದೆ, ಅಥವಾ ಈ ಪುಸ್ತಕ ಬೇಕು ಈ ಪುಸ್ತಕ ಬೇಡ ಎಂಬುದಾಗಲ್ಲ. 66 ಪುಸ್ತಕಗಳು ಸಹ ಪ್ರಾಮುಖ್ಯವಾಗಿವೆ. 66 ಪುಸ್ತಕಗಳು ಸಹ ಪ್ರವಾದನೆಯ ಚಿತ್ರಗಳನ್ನು ನಾವು ಕಾಣ್ತೇವೆ ಒಂದಲ್ಲ ಒಂದು ರೀತಿಯಲ್ಲಿ. ವಂಡರ್ಫುಲ್. ಈಗ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ಮತ್ತು 7 ಮತ್ತು 8ನೆಯ ವಿಚಾರವನ್ನು ನಾವು ನೋಡಿದಾಗ ಇದರಲ್ಲಿ ಕೆಲವು ಅಂಶಗಳನ್ನು, ಅದರಲ್ಲೂ ವಿಶೇಷವಾಗಿ ಪ್ರವಾದನೆಯನ್ನು ನಾವು ಕಲಿಯುವಾಗ ಇದು ಉಪಯೋಗ ಆಗುತ್ತೆ ಅಂತ ಬರೆಯಲ್ಪಟ್ಟಿದೆ. ದಯವಿಟ್ಟು ಅದನ್ನು ಓದಿ ಅದನ್ನು ವಿವರಣೆ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಯೆಶಾಯ 40:7 ಮತ್ತು 8 ಹೇಳ್ತಕ್ಕಂಥದ್ದು, ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು,
ಹೂವು ಬಾಡಿ ಹೋಗುವುದು, ಜನವು ಹುಲ್ಲೇ ಹುಲ್ಲು, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲವು ಇರುವುದು ಎಂದು ಉತ್ತರವಾಯಿತು. ಇಲ್ಲೇನು ಹೇಳ್ತದೆ ಅಂದರೆ, ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ವಾಕ್ಯವು ಶಾಶ್ವತವಾದದ್ದು. ಆತನ ವಾಕ್ಯವನ್ನ ಕೇವಲ ಪ್ರಕಟಣೆಯಲ್ಲಿ ನೋಡ್ತಾ ಇಲ್ಲ, ಆದಿಕಾಂಡದಲ್ಲೂ ಇದೆ. ಆದಿಕಾಂಡದಿಂದ ಮುಂದೆ ಹೋಗುವ ಯಾಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ, ಆತನ ವಾಕ್ಯ ಶಾಶ್ವತ ಎಂಬುದಾಗಿ ಮಲಾಕಿಯನ್ನು 3ನೇ ಅಧ್ಯಾಯ 6ನೇ ವಚನ ಹೇಳ್ತಕ್ಕಂಥದ್ದು, ನಾನು ದೇವರು ಮಾರ್ಪಾಟಿಲ್ಲ, ಬದಲಾಗೋದಿಲ್ಲ ಎಂಬುದಾಗಿ. ದೇವರು ಬದಲಾಗಿಲ್ಲ ಅಂದರೆ ಆತನ ಪ್ರವಾದನೆಗಳು ಬದಲಾಗಲ್ಲ, ಆತನ ತತ್ವಗಳು ಬದಲಾಗಲ್ಲ, ಆತನ ಆಜ್ಞೆಗಳು ಬದಲಾಗೋದಿಲ್ಲ. ಇಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ ಹೇಳ್ತಕ್ಕಂಥದ್ದು, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಸಹ ಇರ್ತಾನೆ ಎಂಬುದಾಗಿ. ಸೊ ಈ ದೇವರ ವಾಕ್ಯವನ್ನ ನಾವು ಮೊದಲನೇದಾಗಿ ಪ್ರಸ್ತಾಪ ಮಾಡುವಾಗ ಅದರ ತತ್ವಗಳು, ಆದಿಕಾಂಡದಲ್ಲಿರ್ತಕ್ಕಂಥ ತತ್ವಗಳು ಮಾರು ಹೋಗೋದಿಲ್ಲ, ಬದಲಾಗೋದಿಲ್ಲ. ನೀವು ಪ್ರಕಟಣೆವರೆಗೂ ಓದುವಾಗಲೂ ಸಹ ಅದೇ ತತ್ವಗಳಿವೆ, ವಿವಿಧ ರೀತಿಯಲ್ಲಿ. ಒಂದೊಂದು ವಿಷಯವನ್ನ ಒಂದೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಉದಾಹರಣೆಗೆ, ಒಬ್ಬ ಪ್ರವಾದಿ ಒಂದು ರೀತಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡುವಾಗ ಇನ್ನೊಬ್ಬ ಪ್ರವಾದಿ ಅದಕ್ಕೆ ಮೆರುಗನ್ನು ಕೊಡ್ತಾನೆ. ಈಗ ಒಂದು ವಾಕ್ಯವನ್ನು ಓದ್ದು, ಯಾವುದು? ದಾನಿಯೇಲನಿಗೆ ಸ್ವಾಮಿ ಹೇಳ್ತಾನೆ, ಆ ಪುಸ್ತಕವನ್ನ ಮುಚ್ಚಿಡು ಎಂಬುದಾಗಿ. ಆದರೆ ಯೋಹಾನನಿಗೆ ಸ್ವಾಮಿ ಹೇಳ್ತಾರೆ, ಆ ಪುಸ್ತಕವನ್ನು ತೆರೆ ಎಂಬುದಾಗಿ. ಸೊ ಯಾವುದು ಮುಚ್ಚಲ್ಪಟ್ಟಿತ್ತು ಅನೇಕ ವರ್ಷಗಳ ಹಿಂದೆ, ಯಾವ ಕಾಲಕ್ಕೆ ಅದು ತೆರೆಯಲ್ಪಡಬೇಕು ಎಂಬುದಾಗಿ ದೇವರಿಗೆ ಗೊತ್ತು. ಅದಕ್ಕೋಸ್ಕರ ಒಬ್ಬ ಪ್ರವಾದಿಗೆ ಮುಚ್ಚು ಎಂಬುದಾಗಿ ಹೇಳುವಾಗ ಅದು ಇಡೀ ಪ್ರವಾದನೆಯನ್ನು ಮುಚ್ಚಿ ಹೋಗಿದೆ ಎಂಬುದಾಗಿ ಅರ್ಥ ಅಲ್ಲ. ಸೊ ಪ್ರವಾದನೆಯನ್ನು ನಾವು ಕಲಿಯುವಾಗ ತಾಳ್ಮೆ ಇರಬೇಕು. ಫಸ್ಟ್ ಏನಂತೀರ ಫಸ್ಟ್ ರಾಜದಾಸ್? ಏಕೆಂದರೆ ದಿಸ್ ಇಸ್ ನಾಟ್ ಅ ಕ್ವಿಕ್ ಫಿಕ್ಸ್ ಅಲ್ವೇ. 2 ಮಿನಿಟ್ ನೂಡಲ್ಸ್ ಲೋಕದಲ್ಲಿ ನಾವಿದ್ದೇವೆ. 2 ನಿಮಿಷದಲ್ಲಿ ಅದನ್ನು ಹಾಕಿ ನೀರು ಹಾಕಿ ಬೇಯಿಸಿ ತಿನ್ನಿ, ಈ ರೀತಿಯಾಗಿರ್ತಕ್ಕಂಥ. ಅದರಲ್ಲೂ ಈಗಿನ ಕಾಲದ ಜನರಿಗೆ ಯಾರಿಗೂ ಸಮಯವಿಲ್ಲ. ಅವ್ರಿಗೆ ಬಂದು ನೋಡಪ್ಪ, ಪ್ರಕಟಣೆ ಪುಸ್ತಕವನ್ನು ಈ ಒಂದು ವಚನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಆದಿಕಾಂಡಕ್ಕೆ ಹೋಗ್ಬೇಕು, ಆದಿಕಾಂಡದಲ್ಲಿ ಇದು ನೋಡಪ್ಪ, ಇದು ಹಿಂಗೆ, ಓಕೆ ಇದರ ಅರ್ಥ ಇದು ಅಂತ ಹೇಳಿದ್ರೆ ಜನರು ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ತಾಳ್ಮೆ ಇದ್ದರೆ ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೋಬೇಕು. ಏನಂತೀರ ಫಸ್ಟ್ ರಾಜದಾಸ್? ತಾಳ್ಮೆ ಇಲ್ಲದೆ ನಾವು ದುಡುಕಿದ್ರೆ ಎಲ್ಲ ಅಪಾರ್ಥ ಆಗತ್ತೆ. ಅದಕ್ಕೆ ಸ್ವಾಮಿನ ತಾಳಿದವನು ಬಾಳ್ಯಾನ ಅಂತ ಹೇಳ್ತಾ. ತಾಳ್ಮೆ ಇರಬೇಕು. ತಾಳ್ಮೆಯಿಂದ ವಾಕ್ಯನ ದೀರ್ಘವಾಗಿ ಶಾಂತಿಯಿಂದ ಓದಿದ್ರೆ ಎಲ್ಲ ಸತ್ಯವನ್ನು ಗೂಢಾರ್ಥ ಅರ್ಥೈಸಲಿಕ್ಕೆ ಸಾಧ್ಯ ಇದೆ. ವಂಡರ್ಫುಲ್, ಮುಂದುವರಿಸಿ. ಈಗ ಕೆಲವರು ಏನು ಅರ್ಥ ಸತ್ಯವನ್ನು ಹೊಂದಿರುವ ವಿಷಯಗಳನ್ನ ಹೇಳ್ತಾರೆ ಹೊರತು ಸತ್ಯವನ್ನೇ ಹೇಳೋದಿಲ್ಲ. ಯಾಕೆಂದರೆ ಸತ್ಯ ಎಂಬತಕ್ಕಂಥದ್ದು ಅನೇಕರಿಗೆ ಹೊಂದಿಕೊಳ್ಳೋ ಆಗೋದಿಲ್ಲ, ಅದು ಬದಲಾಗ್ತದೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನೇ ಬಂದು ಈ ಲೋಕಕ್ಕೆ ಹೇಳಬೇಕಾಗಿತ್ತು, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಎಂಬುದಾಗಿ. ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಆ ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವ ಮಾತುಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಬದಲಾವಣೆ ಮಾಡಿಲ್ಲ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥದ್ದು, ನಾನು ಬಂದಿರತಕ್ಕಂಥದ್ದು ಮತ್ತಾಯ 5:17 ಧರ್ಮಶಾಸ್ತ್ರವನ್ನು ಬದಲಾಯಿಸುವುದಕ್ಕಲ್ಲ, ತಿದ್ದು ಮಾಡುವುದಕ್ಕಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಯಾವ ಪ್ರವಾದನೆಗಳು ಆದಿಕಾಂಡದಲ್ಲಿ ಬರೆದಿವೆ ಅದು ಪ್ರಕಟಣೆಯಲ್ಲಿ ನೆರವೇರುತ್ತವೆ ಎಂಬುದಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ವಂಡರ್ಫುಲ್ ವಂಡರ್ಫುಲ್, ತುಂಬ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವುದು, ಇದು ಸಾಧ್ಯವೇ ಪಾಸ್ಟ್ ಮುತ್ತು? ನಾವು ದೇವರ ಪ್ರೀತಿಯನ್ನು ಅರ್ಥೈಸ್ಕೊಳ್ಬೇಕಾದ್ರೆ, ದೇವರ ಪ್ರೀತಿ ಎಂಬುದು ಒಂದು ಅಗಾಧವಾದಂತಹ ಸಮುದ್ರದಂಥದ್ದು. ನಾವು ಅದನ್ನು ಅರ್ಥೈಸಿಕೊಳ್ಳಲು ನಾವು ಎಷ್ಟು ಆಳಕ್ಕೆ ಹೋದರೂ ಅದನ್ನು ಇನ್ನೂ ಪ್ರೀತಿ ಸಿಗ್ತಾನೆ ಇರುತ್ತೆ ವಿನಃ ಅದನ್ನು ಸಂಪೂರ್ಣವಾಗಿ ಅರಿಯಲು ಮಾನವ ಮಾತ್ರರಿಗೆ ಸಾಧ್ಯವಿಲ್ಲ ಎಂಬುದು ನನ್ನ ಒಂದು ಅನಿಸಿಕೆ. ವಂಡರ್ಫುಲ್, ಟೇಕ್ ಇಟ್ ಅವೇ ಪಾಸ್ಟ್ ರಾಜದಾಸ್. ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸ್ವಾಮಿ ಆದಿಕಾಂಡದಲ್ಲೇ ತಿಳಿಸಿದಾನೆ. ದೇವರು ಎಂಥ ಪ್ರೀತಿ ಸ್ವರೂಪ ಎಂಬುದನ್ನು ನಿರೂಪಿಸಲಿಕ್ಕಾಗಿ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಓದ್ತೇವೆ. ಮೊದಲನೇದಾಗಿ ದೇವರ ಪ್ರೀತಿ ಬಗ್ಗೆ ಹೇಳ್ತಾನೆ. 22ನೇ ಅಧ್ಯಾಯ 2ನೇ ವಚನ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಇದನ್ನು ದೇವರು ಅಬ್ರಾಹ್ಮನಿಗೆ ಹೇಳ್ತಾನೆ. ಯಾವ ಕಾರಣಕ್ಕಾಗಿ? ದೇವರು ನರಹತ್ಯೆ ಮಾಡಲಿಕ್ಕೆ, ನರಬಲಿ ಕೊಡಲಿಕ್ಕೆ ಆಜ್ಞಾಪಿಸಲಿಲ್ಲ, ಆದರೆ ತನ್ನ ಪ್ರೀತಿಯನ್ನು ನಿರೂಪಿಸಲಿಕ್ಕೆ ಅಲ್ಲಿ ಸಾಂಕೇತಿಕವಾಗಿ ತೋರಿಸ್ತಾ ಇದ್ದಾನೆ. ಅಬ್ರಾಹ್ಮನು
100 ವರ್ಷ ಆದಮೇಲೆ ಮಗನನ್ನು ಪಡೆದು ಆತನ ಒಬ್ಬನೇ ಮಗನನ್ನು ಅರ್ಪಿಸ್ಬೇಕಂತ ಹೇಳಿದ್ರೆ ಅವ್ನಿಗೆ ಎಷ್ಟು ವೇದನೆ ಆಗುತ್ತೆ ಎಂಬುದನ್ನು ದೇವ್ರಿಗೆ ಗೊತ್ತಿತ್ತು. ಆದರೂ ಇದನ್ನು ಅವನು ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾನ. ಈ ಇಡೀ ಲೋಕದಲ್ಲಿ ಒಂದು ಹೋರಾಟ ನಡೀತದೆ, ಮಹಾ ಹೋರಾಟ ಅಂತೇಳಿ. ಆ ಮಹಾ ಹೋರಾಟ ಯಾವುದಕ್ಕೆ? ಒಳ್ಳೆಯದಕ್ಕೆ ಕೆಟ್ಟದಕ್ಕೆ, ಪ್ರೀತಿ ಮತ್ತು ದ್ವೇಷ, ಸ್ವಾರ್ಥತೆ ಮತ್ತು ನಿಸ್ವಾರ್ಥತೆ. ಈ ಸೈತಾನನ ಗುಣಲಕ್ಷಣಗಳಿಗೂ ಕ್ರಿಸ್ತನ ಗುಣಲಕ್ಷಣದಲ್ಲೂ ಒಂದು ವ್ಯತ್ಯಾಸಗಳನ್ನು ಕಾಣ್ತೇವೆ. ಈ ಹೋರಾಟದಲ್ಲಿ ನಾವು ಯಾರ ಸ್ವಭಾವವನ್ನು ಧರಿಸ್ಕೊಳ್ತೇವೆ ಎಂಬುದನ್ನು ನಮ್ಮ ಜೀವಿತದಲ್ಲಿ ನಾವು ನಿರೂಪಿಸ್ತಾ ಇರ್ತೀವಿ. ಆ ಪ್ರೀತಿ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದೆಯಾ ಎಂಬುದನ್ನು ತೋರಿಸ್ಲಿಕ್ಕಾಗಿಯೇ ಸ್ವಾಮಿ ಅಬ್ರಾಮನ ಚರಿತ್ರೆಯನ್ನು ನಮಗೆ ಹೇಳ್ತಾ ಇದ್ದಾನೆ. ಆದಿಕಾಂಡ 22ನೇ ಅಧ್ಯಾಯ 1-6, 13 ವಚನಗಳು ಓದುವಾಗ ಪ್ರೀತಿಯ ಶ್ರೇಷ್ಠತೆಯನ್ನು ತೋರಿಸ್ತಾರೆ. ಅಬ್ರಾಮನಿಗೆ ನೀವು ತಂದೆಗಳಾಗಿ ನಾವೆಲ್ಲ ನೋಡಿದ್ದೇವೆ, ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಷ್ಟು ನೋವಾಗುತ್ತೆ. ಆದರೆ ಅಬ್ರಾಮನಿಗೆ ಎಷ್ಟು ವೇದನೆ ಇತ್ತು, ಆ ವೇದನೆಯಲ್ಲೂ ಸಹ ದೇವರ ಪ್ರೀತಿಯನ್ನು ಅವನು ತೋರಿಸ್ದವನು. ತನ್ನ ಮಗನಿಗಿಂತ ಮಿಗಿಲಾಗಿ ದೇವರಿಗೆ ಸ್ಥಾನ, ಅದಕ್ಕೇ ಸ್ವಾಮಿ ಅವನಿಗೆ ನೀತಿವಂತ ಎಂಬುದಾಗಿ ಪರಿಗಣಿಸ್ತಾನೆ. ಇವತ್ತು ನಾವು ನೀತಿವಂತಿಕೆ ಆಗಬೇಕಂತ ಹೇಳಿದ್ರೆ ಒಳ್ಳೆಯ ಕಾರ್ಯದಿಂದಲ್ಲ, ನಂಬಬೇಕು. ಸ್ವಾಮಿ ಹೇಳೋದನ್ನು ಯಾರು ಮಾಡ್ತಾರೆ ಅವರೇ ನೀತಿವಂತರಾಗ್ತಾರೆ. ಇಲ್ಲಿ ಪ್ರವಾದನೆಗಳ ಬಗ್ಗೆ ಈ ತ್ರೈಮಾಸಿಕದಲ್ಲಿ ಕಲಿತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇಲ್ಲೊಂದು ತುಂಬ ಚೆನ್ನಾಗಿದೆ ಸಾಲು. ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ಲವ್ ಈಸ್ ಅನ್ ಇಂಪಾರ್ಟೆಂಟ್ ಕೀ ಟು ಅಂಡರ್ಸ್ಟ್ಯಾಂಡಿಂಗ್ ಬಿಬ್ಲಿಕಲ್ ಪ್ರಾಫಸಿ ಅಂತ. ಪ್ರೀತಿಯನ್ನು, ಅದರಲ್ಲೂ ವಿಶೇಷವಾಗಿ ದೇವರ ಪ್ರೀತಿಯನ್ನು ಅರ್ಥೈಸಿಕೊಂಡವರಾಗಿದ್ದರೆ ಖಂಡಿತವಾಗ್ಲೂ ನಾವು ದೇವರ ಪ್ರವಾದನೆಗಳನ್ನು ಇನ್ನೂ ಅರ್ಥಭರಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಅನಿಸಿಕೆ ಅದನ್ನು ಇವಾಗ ಫಸ್ಟ್ ಪ್ರಶ್ನೆ ಹೇಳಿದ್ರಲ್ಲ, ಮೊದಲನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಆಗಮನದ ಬಗ್ಗೆ ಆದಿಯಲ್ಲೇ ತಿಳಿಸ್ತಾ ಇದ್ದಾನೆ. 3ನೇ ಅಧ್ಯಾಯ 15ನೇ ವಚನದಲ್ಲಿ ದಟ್ ಇಸ್ ದ ಫಸ್ಟ್ ಬಿಬ್ಲಿಕಲ್ ಪ್ರಾಫಸಿ ಅಂತ ಹೇಳ್ತಾರೆ. ಸತ್ಯವೇದ ಮೊದಲನೇ ಪ್ರವಾದನೆ ಕ್ರಿಸ್ತನನ್ನು ಕುರಿತು. ಸ್ವಾಮಿ ಈ ಲೋಕಕ್ಕೆ ಬರಬೇಕಾದದನ್ನು ಸೂಚಿಸ್ತಾ ಇದೆ. ಅದಕ್ಕೇ ಮತ್ತಾಯ 3ನೇ ಅಧ್ಯಾಯ 17ನೇ ವಚನದಲ್ಲಿ, ಮಾರ್ಕ 1:11ರಲ್ಲಿ, ಲೂಕ 3:22ರಲ್ಲಿ, ಮತ್ತು ಯೋಹಾನ 3:16ರಲ್ಲಿ, ಈ 4 ಸುವಾರ್ತೆಗಳಲ್ಲಿ ಯಾವ ಅಂಶ ಕಾಣ್ತೇವೆ? ಪ್ರೀತಿಯನ್ನು ಕಾಣ್ತೇವೆ. ಈಗೋ ಈತ ನನಗೆ ಪ್ರಿಯನಾಗಿರೋ ಮಗನು, ಮೆಚ್ಚಿದ್ದೇನೆ ಎಂಬುದಾಗಿ 4 ಸುವಾರ್ತೆಗಳಲ್ಲಿ ದೇವರ ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೇವೆ. ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಕ್ರಿಸ್ತನನ್ನು ಸ್ವಾಮಿ ಈ ಲೋಕಕ್ಕೆ ಕಳಿಸ್ಲಿಕ್ಕೆ ಕಾರಣ ಏನಂತೀರ? ಪ್ರೀತಿನೇ. ನಮ್ಮನ್ನು ತನ್ನ ಸ್ವಂತ ಮಗನಿಗೆ ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಒಬ್ಬನೇ ಮಗನಾಗಿ ಅಬ್ರಾಮನಿಗೆ ಹೇಗೆ ಒಬ್ಬನೇ ಮಗ ಈಸಾಕನ ಮೆಚ್ಚುಗೆಯಾದ ಮಗನನ್ನು ಬಲಿ ಕೊಡ್ಲಿಕ್ಕೆ ಸ್ವಾಮಿ ಹೇಳದ, ಅದೇ ಸತ್ಯವನ್ನು ನಿರೂಪಿಸಲಿಕ್ಕೆ ಸ್ವಾಮಿ ಲೋಕಕ್ಕೆ ಬಂದ. ರೂಪ ಪ್ರತಿರೂಪ, ಟೈಪ್ ಆ್ಯಂಟಿ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಬಂದು ನಮಗಾಗಿ ಮೊದಲೇ ಎಲ್ಲ ಯಜ್ಞ ಹೋಮಗಳನ್ನು ಅರ್ಪಿಸ್ತಾ ಇದ್ರು. ಯಾವ ಕಾರಣಕ್ಕಾಗಿ? ಅವರ ಪಾಪ ಪರಿಹಾರಕ್ಕೋಸ್ಕರ. ಆದರೆ ನಮ್ಮ ಪಾಪ ಪರಿಹಾರ ಆದದ್ದು ಯೇಸು ಕ್ರಿಸ್ತನ ಮಹಾತ್ಯಾಗದಿಂದ ಮಾತ್ರ. ವಂಡರ್ಫುಲ್. ನಾವು ಮುಂದಿನ ದಿನಕ್ಕೆ ಹೋಗುವುದಾದರೆ ಇಸಾಕನ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಕುರಿಮರಿಯು ಎಲ್ಲಿದೆ ಹೇಳಿ ಫಸ್ಟ್ ಮುತ್ತು. ಅಬ್ರಹಾಮನಿಗೆ ದೇವರು ಈ ಮೊರೆಯ ಬೆಟ್ಟದಲ್ಲಿ ನಿನ್ನ ಮಗನನ್ನ ಬಲಿ ಕೊಡು ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಪ್ರಯಾಣವನ್ನು ಬೆಳೆಸ್ತಾನೆ. ಮಗನು ತಂದೆಯನ್ನ ಕೇಳುವಂತಹ ಒಂದು ಪ್ರಶ್ನೆ, ಸ್ವಾಮಿ ಅಪ್ಪ ನಮಗೆ ಕಟ್ಟಿಗೆ ಇದೆ, ನಾವು ಕೂಡ ಹೋಗ್ತಿದ್ದೇವೆ, ಆದರೆ ಬಲಿ ಕೊಡಲಿಕ್ಕೆ ನಮ್ಮ ಬಳಿ ಕುರಿಮರಿ ಇಲ್ವಲ್ಲ, ಎಲ್ಲಿ ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಹೇಳ್ತಾನೆ, ದೇವರು ತಾನೇ ಅದನ್ನು ಒದಗಿಸ್ಕೊಡ್ತಾನೆ ಎಂಬುದಾಗಿ. ಸೊ ಈ ಒಂದು ಕುರಿಮರಿಯ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಬಾರಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ನಾವು ವಿಮೋಚನ ಕಾಂಡ 13ನೇ ಅಧ್ಯಾಯವನ್ನು ನಾವು ಓದೋದಾದರೆ 12ನೇ ಅಧ್ಯಾಯದಲ್ಲೂ ಕೂಡ ಕುರಿಮರಿಯ ಪ್ರಸ್ತಾವನೆಯನ್ನು ನಾವು ಕಾಣ್ತಿದ್ದೇವೆ. ಅಷ್ಟೇ ಅಲ್ಲ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲೂ ಕೂಡ ಕುರಿಮರಿಯ ಪ್ರಸ್ತಾವನೆಯನ್ನು ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕದಲ್ಲಿ ಕುರಿಮರಿಯ ಕುರಿತಾಗಿ 20 ಬಾರಿ ಬರೆಯಲ್ಪಟ್ಟ ಹಾಗೆ ನಮಗೆ ನಮೂನೆಗಳಿವೆ. ಸೊ ಇವೆಲ್ಲವನ್ನು ಕೂಡ ನಾವು ನೋಡೋದಾದರೆ ಹಳೆಯ ಒಡಂಬಡಿಕೆಯಲ್ಲಿ ಕುರಿಮರಿಯನ್ನು ನಾವು ಕಾಣ್ತೇವೆ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಯೋಹಾನನ ಸುವಾರ್ತೆ ಈಗಾಗಲೇ ಓದಿದಂತಹ ವಾಕ್ಯ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸತ್ಯವೇದ ಹೇಳುವ ಹಾಗೆ ಸ್ನಾನಿಕನಾದಂತಹ ಯೋಹಾನನು ಯೇಸು ಸ್ವಾಮಿಯನ್ನು ಕಂಡು ಹೇಳ್ತಾನೆ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿರುವಂತಹ ಒಂದು ಕುರಿಮರಿ ಎಂಬುದಾಗಿ. ಸೊ ಹಳೆ ಒಡಂಬಡಿಕೆಯಲ್ಲಿ ಕುರಿಮರಿಗಳು ಬಲಿ ಆಗ್ತಿದ್ದವು. ಆದರೆ ದೇವಾದಿ ದೇವನು ಯಜ್ಞದ ಕುರಿಮರಿಯಾಗಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತು ಆತನು ಈ ಲೋಕಕ್ಕೆ ಬಂದು ಕುರಿಮರಿಯ ಹಾಗೆ ನಮ್ಮೆಲ್ಲರಿಗಾಗಿ ಆತನು ಬಲಿಯಾಗಿದ್ದಾನೆ. ಶಿಲುಬೆಯಲ್ಲಿ ತನ್ನ ದೇಹವು ಜಡಿಯಲ್ಪಟ್ಟಿರುವ ಹಾಗೆ ನಾವು ಕಾಣಬಹುದಾಗಿದೆ. ಆದ್ದರಿಂದ ಈ ಲೋಕದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಬಲಿಯಾಗವನ್ನು ನಾವು ಹೊಂದಿಕೊಳ್ಳಬೇಕಾದಂತಹ ಶಿಕ್ಷೆಯನ್ನು ಹೊಂದಿಕೊಳ್ಳಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬರ್ತಾರೆ. ನಾವು ಹೊಂದಿಕೊಳ್ಳಬೇಕಂತಹ ಪ್ರತಿಯೊಂದು ಶಿಕ್ಷೆಯನ್ನು ದಂಡನೆಯನ್ನು ಯೇಸು ಸ್ವಾಮಿಯವರು ಹೊಂದಿಕೊಂಡು ನಮಗೆ ಆ ರಕ್ಷಣೆಯ ಮಹಾಭಾಗ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ
ಈ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲಿ ಯಜ್ಞದ ಕುರಿಮರಿಯಾದಾತನ ಕುರಿತಾಗಿ ಈ ರೀತಿ ಬರೆಯಲ್ಪಡುತ್ತೆ. 5ನೇ ಅಧ್ಯಾಯ ನಾವು 7-8 ವಾಕ್ಯಗಳನ್ನು ಓದಿಕೊಳ್ಳೋದಾದರೆ ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಇಲ್ಲಿ ಯೋಹಾನನ್ ಏನು ನೋಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಸುರುಳಿಗಳನ್ನು ಕಾಣ್ತಾ ಇದ್ದಾನೆ. ಆ ಸುರುಳಿಗಳನ್ನು ಬಿಚ್ಚಲು ಯಾರೂ ಕೂಡ ಯೋಗ್ಯರಿಲ್ಲ, ಯಾರಾದರೂ ಬಿಚ್ಚಬೇಕಲ್ಲ ಎಂಬುದಾಗಿ ತನು ಬಹಳ ಆಸಕ್ತಿಯಿಂದ ಕಾದು ನೋಡ್ತಾ ಇದ್ದಾನೆ. ಯಾರೂ ಕೂಡ ಅರ್ಹರಿಲ್ಲ ಎಂಬುದಾಗಿ ತುಂಬ ದುಃಖತಾಪ್ತನಾಗ್ತಾನೆ. ಆದರೆ ಯಜ್ಞದ ಕುರಿಮರಿಯಾದಾತನು ಏನು ಮಾಡ್ತಾನಪ್ಪ ಅಂತಂದರೆ ಆ ಸುರುಳಿಯನ್ನು ತೆಗೆದುಕೊಂಡು ಬಿಚ್ಚೋದನ್ನು ನಾವು ಕಾಣ್ತಿದ್ದೆ. ಆತನೇ ಅರ್ಹನು, ಆತನೇ ಪೂಜ್ಯನು, ಆತನೇ ಆರಾಧನೆಗೆ ಯೋಗ್ಯನು ಎಂಬುದಾಗಿ ನಾವು ಕಾಣಬಹುದಾಗಿದೆ. ಆದ್ದರಿಂದ ಕ್ರಿಸ್ತನನ್ನು ನಾವು ಅಂಗೀಕರಿಸುವುದಾದರೆ ದೇವರು ನಮ್ಮನ್ನು ಖಂಡಿತವಾಗಲೂ ಕೂಡ ಆಶೀರ್ವಾದ ಮಾಡ್ತಾನೆ, ರಕ್ಷಣೆ ಮಹಾಭಾಗ್ಯವನ್ನು ಕೊಡ್ತಾನೆ. ಯಾಕೆಂದರೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ಲೋಕದ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಸೊ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಒಂದು ಥ್ರೆಡ್ ಅಥವಾ ಒಂದೇ ರೀತಿಯಾದ ಸಬ್ಜೆಕ್ಟ್ ಹೋಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಎಲ್ಲ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೇಳಿದಂಥ ಪ್ರಶ್ನೆ ಎಲ್ಲಿ ನಿನ್ನ ಕುರಿಮರಿ ಅನ್ನೋದನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನೆರವೇರಿಸಲ್ಪಟ್ಟಿದೆ. ಇಗೋ ಯಜ್ಞದ ಕುರಿ, ಅದನ್ನೇ ತಾನೇ ಯೋಹಾನ 1:29 ಹೇಳ್ತಕ್ಕಂಥದ್ದು, ಈಗೋ ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿ ಎಂಬುದು. ಆ ಕುರಿಗೋಸ್ಕರ ಇದುವರೆಗೂ ಕಾಯ್ತಾ ಇದ್ರು, ಅದು ನೆರವೇರಲ್ಪಡ್ತು. ವಂಡರ್ಫುಲ್ ವಂಡರ್ಫುಲ್. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಗಂಭೀರವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಬುಧವಾರದ ಪಾಠದಲ್ಲಿ ಸಾವಿಲ್ಲದ ಮನೆ ಇಲ್ಲ ಅಂತ ನಾವೆಲ್ಲೋ ಓದಿದ್ದೇನೆ, ನಂಗೆ ಜ್ಞಾಪಕ ಇದೆ. ಈ ಒಂದು ಸಾವು ಅಥವಾ ಈ ಒಂದು ವಿಚಾರವನ್ನು ಯಾವ ರೀತಿ ನಾವು ಕ್ರೈಸ್ತರು, ಅದರಲ್ಲೂ ಸತ್ಯವೇದವನ್ನು ಓದ್ತಕ್ಕಂಥವ್ರು, ಪ್ರವಾದನೆಗಳ ಅರ್ಥ ಗೊತ್ತಿರ್ತಕ್ಕಂಥವ್ರು, ಯಾವ ರೀತಿ ಈ ಸಾವನ್ನು ನಾವು ಡೀಲ್ ಮಾಡಬಹುದು? ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ಮನುಷ್ಯನು ನಿರಂತರವಾಗಿರಬೇಕೆಂಬುದಾಗಿ ಬಯಸಿದ. ದೆರ್ ವಾಸ್ ನೋ ಡೆತ್, ಮರಣ ಅವನನ್ನೇ ಸ್ವಾಮಿ ಯೋಚಿಸೇ ಇರಲಿಲ್ಲ. ಆದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಆದಿಕಾಂಡ 2ನೇ ಅಧ್ಯಾಯ 15-17 ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಹಿಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿ. ಸೊ ಮರಣ ಯಾವಾಗ ಬರುತ್ತೆ ಅಂದರೆ ಅವಿಧೇಯತೆಯಿಂದ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ರೋಮಾಪುರದವರ ಪತ್ರಿಕೆ 3ನೇ ಅಧ್ಯಾಯ 23 ಪಾಪದ ಸಂಬಳ ಮರಣ. ಸೊ ಮರಣ ಯಾವಾಗ ಬರುತ್ತೆ ಅಂದರೆ ಇವರು ಆಯ್ಕೆ ಮಾಡ್ಕೊಂಡದ್ದು. ಇವರು ದೇವ್ರ ವಾಕ್ಯಕ್ಕೆ ಅವಿಧೇಯರಾದಾಗ ಮರಣಕ್ಕೆ ಪಾತ್ರ ಆಗ್ತಾರೆ. ಅವ್ರು ವಿಧೇಯರಾಗಿದ್ದರೆ ಮರಣನೇ ಇರಲಿಲ್ಲ. ದೇವರು ಪ್ರೀತಿ ಸ್ವರೂಪಿ, ತಾನು ಪ್ರೀತಿಯಿಂದ ಸೃಷ್ಟಿ ಮಾಡೋದು ಮನುಷ್ಯನನ್ನು ಸಾಯಿಸಲಿಕ್ಕೆ ಯಾರೂ ಬಯಸಲ್ಲ ತಂದೆ. ದೇವರು ಸಹ ಅದೇ ರೀತಿ ಇದ್ದ. ಆದರೆ ಇವರು ಮನುಷ್ಯ ಆದಿಯಲ್ಲಿ ಸೃಷ್ಟಿ ಮಾಡಿದಂಥ ಮೊದಲನೇ ತಂದೆ ತಾಯಿಗಳು ಆದಮ್ಮ ಅವಳು, ಅವರು ದೇವ್ರ ಮೇಲೆ ವಿಶ್ವಾಸ ಇಡದೆ ಸೈತಾನ ಮೇಲೆ ವಿಶ್ವಾಸ ಇಟ್ಟರು. ದೇವ್ರ ವಾಕ್ಯವನ್ನು ನಂಬದೆ ಸೈತನ ವಾಕ್ಯ ನಂಬಿದ್ರು. ಸ್ವಾಮಿ ಹೇಳ್ದ ಹಣ್ಣು ತಿಂದರೆ ಸಾಯ್ತೀರ ಅಂತ ಹೇಳ್ದ, ಆದರೆ ಸೈತನ ಬಂದು ಹಣ್ಣು ತಿಂದರೆ ಹೇಗೂ ಸಾಯಲ್ಲ ಅಂತ ಹೇಳ್ದ, ಅದನ್ನು ನಂಬಿದ್ರು. ಅಲ್ಲಿಗೆ ಮರಣ ಬಂತು. ಆ ಪ್ರಯುಕ್ತವಾಗಿ ಇವತ್ತು ಮನುಷ್ಯರು ಸತ್ಯ ನಂಬಲ್ಲ, ಸುಳ್ಳನ್ನು ನಂಬ್ತಾರೆ. ಸತ್ಯ ಭಾಳ ಏನಾಗಿರುತ್ತೆ, ಕಹಿಯಾಗಿರುತ್ತಂತೆ, ಸುಳ್ಳು ಭಾಳ ರುಚಿಯಾಗಿರುತ್ತಂತೆ. ಆ ಪ್ರಯುಕ್ತವಾಗಿ ನಮ್ಮ ತಂದೆ ತಾಯಿಗಳು ಆದಿಯಲ್ಲಿ ನಿರಂತರವಾಗಿ ಇರಬಹುದಾಗಿತ್ತು. ಯಾವಾಗ ವಿಧೇಯತೆ ಇದ್ದರೆ ವಿಧೇಯರಾಗಿ ಜೀವಿಸ್ರಿ, ಅವಿಧೇಯರಾಗಿ ಸಾಯಿರಿ. ಅದೇ ನಿಯಮ, ಆದಿಕಾಂಡದಿದ್ದಂಥ ನಿಯಮ ಈಗಲೂ ಅದೇ ನಿಯಮ ಇದೆ. ಆದರೆ ಇವತ್ತು ಎಲ್ಲ ಬೋಧಕರು ಪ್ರಸಂಗ ಮಾಡ್ತಿದ್ದಾರೆ, ನೀವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ಅವಶ್ಯಕತೆ ಇಲ್ಲ, ನಮಗೆಲ್ಲ ರಕ್ಷಣೆ ಆಗಿದೆ, ಯಾವುದರಿಂದ? ಕೃಪೆಯಿಂದ ನಾವೆಲ್ಲ ರಕ್ಷಿತರಾಗಿದ್ದೇವೆ ಅಂತೇಳಿ. ಆ ಪ್ರಯುಕ್ತ ಎಲ್ಲ ಜನರು ಹಾದಿಯಲ್ಲಿ ಸೈತಾನ ಮರಳುವಿಕೆಗೆ ಒಳಗಾಗಿ ಹೇಗೆ ಸಾವನ್ನು ಹಪ್ಪಿದ್ರೋ ಹಾಗೆ ಈಗಿನ ಕಾಲದಲ್ಲಿ, ಕೊನೆಯ ಕಾಲದಲ್ಲಿ ಈ ವಾಕ್ಯಗಳನ್ನು ಜನ ಏರುಪೇರು ಮಾಡಿ ದೇವ್ರ ವಾಕ್ಯಕ್ಕೆ ವಿಧೇಯರಾಗ ಅವಶ್ಯಕತೆ ಇಲ್ಲ. ಆಜ್ಞೆಗಳೇನಾಗಿದೆ? ಜಡಿಯಲ್ಪಟ್ಟಿದೆ, ನೀವು ದೇವ್ರ ವಾಕ್ಯಕ್ಕೆ ವಿಧೇಯರಾಗ ಅವಶ್ಯಕತೆ ಇಲ್ಲ, ನೀವು ಸುಮ್ಮನೆ ಕೃಪೆಯಿಂದ ರಕ್ಷಣೆ ಆಗ್ತೀರ ಅಂತ ಹೇಳಿ ಪ್ರಸಂಗ ಮಾಡೋ ಪ್ರಯುಕ್ತವಾಗಿ ಅನೇಕರು ಮರಳಾಗ್ತಾ ಇದ್ದಾರೆ, ಮೋಸ ಹೋಗ್ತಿದ್ದಾರೆ. ಹೇಗೆ ನಮ್ಮ ತಂದೆ ತಾಯಿಗಳು ಮೋಸ ಹೋದರು, ಅವ್ರಿಗೆ ಹೇಗೆ ಮರಣ ಬಂತೋ ಹಾಗೆ ಈಗಲೂ ಮರಣ ಬರೋದು ಖಚಿತವಾಗಿದೆ. ಇದು ದೇವ್ರ ವಾಕ್ಯದ ನಿಯಮ. ಭಾಳ ಈ ಒಂದು ಮರಣವನ್ನು ಅಂತ್ಯಗೊಳ್ಳೋದಕ್ಕೆ ಸ್ವಾಮಿ ಮರಣದಿಂದ ಏನಾಯಿತು? ಬೇರ್ಪಡಾಯಿತು.
ಅವಿಧೇಯತೆಯಿಂದ ದೇವರಿಂದ ದೂರ ಆದರು. ಮತ್ತೆ ಅವ್ರು ಒಂದಾಗಬೇಕಾದ್ರೆ ಒಂದೇ ನಿಯಮ, ವಿಧೇಯತೆ. ವಂಡರ್ಫುಲ್. ಪ್ರಸನ್ನ ಅವರೇ, ದಯವಿಟ್ಟು ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನವನ್ನು ನೀವು ಓದಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ಒಂದು ಉಪಯೋಗಿಸುವಂಥ ಒಂದು ವಾಕ್ಯವಾಗಿದೆ. ನೀವು ಕೂಡ ನಿಮ್ಮ ಅನುಭವದಲ್ಲಿ ಇದನ್ನು ಎಷ್ಟೋ ಸರಿ ಉಪಯೋಗಿಸಿರ್ತೀರ. ನಿಮ್ಮ ಅನಿಸಿಕೆ 1ನೇ ಅಧ್ಯಾಯ 18ನೇ ವಚನ. ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ಇದು ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತುಗಳು. ಒಬ್ಬ ಮನುಷ್ಯನು ಮರಣವೇ ಅಂತ್ಯ ಓಕೆ ಎಂಬುದಾಗಿ ತಿಳಿದುಕೊಳ್ಳೋದು ತಪ್ಪಾಗ್ತದೆ. ವಿಶೇಷವಾಗಿ ಕ್ರೈಸ್ತರಾದಂಥ ನಾವು ಮರಣವೇ ಅಂತ್ಯವಲ್ಲ, ಅದನ್ನೇ ಹೇಳ್ತಕ್ಕಂಥದ್ದು. ಪಾಪವು ಕೊಡುವ ಸಂಬಳ ಮರಣ, ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಿನಗೆ ನಿತ್ಯ ಜೀವ ಸಿಗ್ತದೆ. ಸೊ ಮರಣವನ್ನು ಜಯಿಸೋದು ಹೇಗೆ ಎಂಬುದನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ಸೈತಾನನ ಕುತಂತ್ರದ ಮಾತುಗಳಿಗೆ ಭಯಪಡಬೇಡಿ, ಮೋಸ ಹೋಗಬೇಡಿ. ಮರಣದ ಬೀಗಕೈ, ನಿತ್ಯ ಜೀವದ ಬೀಗಕೈ ನನ್ನ ಕೈಲಿದೆ. ವಿಧೇಯರಾದರೆ ನಿತ್ಯ ಜೀವ ಸಿಗ್ತದೆ, ಅವಿಧೇಯರಾದರೆ ಮರಣವನ್ನು, ಆ ನಾಶನವನ್ನು, ಆ ಒಂದು ಪಾತಾಳವನ್ನು ನೀವು ಹೋಗ್ತೀರಾ ಎಂಬುದಾಗಿ. ಸೊ ಮರಣವನ್ನು ಹೇಗೆ ನಾವು ನೋಡ್ಕೊಳ್ಬೋದು ಅಂದರೆ, ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತರನ್ನು ನೋಡುವಾಗ ನಮಗೆ ಜೀವ ಸಿಗ್ತದೆ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಸಮಯ ತುಂಬ ಕಡಿಮೆ ಇದೆ. ಇಲ್ಲಿ ಸರ್ಪದ ಬಗ್ಗೆ ಮಾಹಿತಿಯನ್ನು ಕೊಡಿ. ಈ ಸರ್ಪದ ಕುರಿತಾಗಿ ನಾವು ಸತ್ಯವೇದದಲ್ಲಿ ಅನೇಕ ಪ್ರಸ್ತಾಪಗಳನ್ನು ನಾವು ನೋಡ್ತೇವೆ. ಯಜ್ಞದ ಕುರಿಮರಿಯಾದ ಆತನ ಕುರಿತಾಗಿ ಅನೇಕ ಪ್ರಸ್ತಾಪಗಳು ಇರುವ ಹಾಗೆ ಸರ್ಪದ ಕುರಿತಾಗಿಯೂ ಸಹ ಅನೇಕ ಪ್ರಸ್ತಾಪಗಳನ್ನು ಸತ್ಯವೇದದಲ್ಲಿ ನಾವು ಕಾಣಬಹುದಾಗಿದೆ. ನಾವು ನೋಡೋದಾದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಮವಳನ್ನು ಮರಳು ಮಾಡಿದ್ದು, ಇಲ್ಲವೇ ಪಾಪಕ್ಕೆ ಸಿಲುಕಿಸಿದ್ದು, ಮರಣಕ್ಕೆ ಆಹುತಿ ಮಾಡಿದ್ದು ಯಾರು ಎಂಬುದಾಗಿ ನಾವು ನೋಡುವಾಗ ಸರ್ಪರು. ಯಾರು ಈ ಸರ್ಪ ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಬಹಳ ಅಚ್ಚುಕಟ್ಟಾಗಿ, ಬಹಳ ಸೊಗಸಾಗಿ ಯೋಹಾನನು ಬರೆಯುವಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ಸತ್ಯವೇದ ಈ ರೀತಿ ಹೇಳುತ್ತೆ: ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಇಲ್ಲಿ ಸತ್ಯವೇದ ಹೇಳ್ತಿದೆ, ಪರಲೋಕದಲ್ಲಿ ಒಂದು ಯುದ್ಧ ನಡೆಯಿತು. ಮಿಕಾಯೇಲನಿಗೂ ಆತನ ದೂತರಿಗೂ ಮತ್ತು ಲೂಸಿಫರನಿಗೂ ಆತನ ಒಂದು ದೂತರಿಗೂ ಯುದ್ಧ ನಡೆಯುವಾಗ ಲೂಸಿಫರನ ದೂತರು ಲೂಸಿಫರನು ಆ ಯುದ್ಧದಲ್ಲಿ ಅಪಜಯವನ್ನು ಕಾಣ್ತಾರೆ. ಬದಲಾಗಿ ಆತನಿಗೆ ಪರಲೋಕದಲ್ಲಿ ಸ್ಥಾನ ತಪ್ಪಿ ಹೋಗುತ್ತೆ. ಅವರನ್ನು ದೊಬ್ಬಿ ಹಾಕೋದನ್ನು ನಾವು ಕಾಣ್ತಿದ್ದೇವೆ. ಅಷ್ಟೇ ಅಲ್ಲ, ಅದರ ಕುರಿತಾಗಿ ಇಲ್ಲವೇ ಆ ಲೂಸಿಫರ್ನ ಕುರಿತಾಗಿ ಮಾತನಾಡ್ತಾ ಯೋಹಾನನು ಈ ರೀತಿ ಹೇಳ್ತಾನೆ: ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟಿತು. ಈ ಸರ್ಪ ಯಾರು ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕವರೆಗೂ ಇರುವಂತಹ ಸರ್ಪಗಳ ಕುರಿತಾಗಿ ನಾವು ನೋಡುವುದಾದರೆ ಸೈತಾನನು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಈ ಸೈತಾನನ ಕುರಿತಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಎಚ್ಚರಿಸ್ತಾ ಇದ್ದಾನೆ. ಅವನ್ನ ಸರ್ಪಕ್ಕೆ ಹೋಲಿಕೆ ಮಾಡ್ತಿದ್ದಾನೆ. ಸರ್ಪವನ್ನು ನಾವು ಕಂಡಾಗ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಭಯ ಪಡ್ತೇವೆ, ದೂರ ಇಡ್ತೇವೆ. ಅದೇ ರೀತಿ ಸೈತಾನನಿಂದಲೂ ಕೂಡ ನಾವೇನು ಮಾಡಬೇಕಪ್ಪ ಅಂತಂದರೆ ದೂರ ಇರಬೇಕು, ಅವನನ್ನು ದೂರ ಇಡಬೇಕು ಎಂಬುದನ್ನು ನಾವು ಕಲಿಬೇಕು. ಯಾಕೆ ನಾವು ಈ ಸರ್ಪವನ್ನು ನಂಬಾರ್ದು ಎಂಬುದಾಗಿ ಹೇಳುವಾಗ, ಆ ಸರ್ಪ ಮೋಸಗೊಳಿಸುತ್ತದೆ. ಅಂದರೆ ಇಡೀ ಲೋಕವನ್ನು ಮೋಸಗೊಳಿಸುವ ಕೆಲಸ ಬಹು ಕುಯುಕ್ತಿಯುಳ್ಳ ನನಗಿರುತ್ತೆ. ಯಾಕೋಬ 1ನೇ ಅಧ್ಯಾಯ 5ನೇ ವರ್ಷದಲ್ಲಿ ಹೇಳಿರೋ ಪ್ರಕಾರ ದೇವರು ಜ್ಞಾನವನ್ನು ಕೊಟ್ಟಿದ್ದಾನೆ ಸತ್ಯವೇದನೆ. ಅದನ್ನು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗುತ್ತೆ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.